ಹಾಯ್ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ತುಳಸಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಡಿಯರ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಆಫ್ ಡಿಸ್ಕಷನ್ ಇಸ್ ಹೌ ಟು ಕಂಟ್ರೋಲ್ ಅವರ್ ಆ್ಯಂಗರ್. ಕೋಪ ಯಾರಿಗೆ ಬರಲ್ಲ ಹೇಳಿ? ಎಲ್ಲರಿಗೂ ಕೋಪ ಬಂದೇ ಬರುತ್ತೆ. ಮನುಷ್ಯ ಅಂದಮೇಲೆ ಕೋಪ ಬಂದೇ ಬರುತ್ತೆ ಅಲ್ವಾ? ಮೇ ಬಿ ವರ್ಕ್ ಪ್ಲೇಸಲ್ಲಿರ್ಬೋದು, ಮನೇಲಿರ್ಬೋದು, ಮಕ್ಕಳಿಂದ, ರಿಲೇಟಿವ್ಸಿಂದ, ಎಲ್ಲೋ ರೋಡಲ್ಲಿ, ಬಸ್ಸಲ್ಲಿ, ಟ್ರಾಫಿಕಲ್ಲಿ ಕೋಪ ಎಲ್ಲಾದರೂ ಹುಟ್ಕೋಬೋದು. ಆ ಕೋಪ ಬಂದಿದ್ದ ತಕ್ಷಣ ಕೋಪ ಎಕ್ಸ್ಪ್ರೆಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಕೋಪ ಎಕ್ಸ್ಪ್ರೆಸ್ ಮಾಡಿದ್ರು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು, ಎಷ್ಟು ಎಕ್ಸ್ಪ್ರೆಸ್ ಮಾಡಬೇಕು? ನಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಥವಾ ನಮ್ಮ ವ್ಯಕ್ತಿತ್ವ ಮೇಲೆ ಎಫೆಕ್ಟ್ ಆಗುವಂಥದ್ದು ಇದು ವಿಷಯ ಅಲ್ವಾ? ನಾವು ಹೆಂಗೆಂಗೋ ಕಿರ್ಚಾಡ್ಬಿಟ್ಟು ಹೆಂಗೆಂಗೋ ಬಿಹೇವ್ ಮಾಡಿದ್ರೆ ಇಸ್ ಇಟ್ ಎ ಕರೆಕ್ಟ್ ವೇ? ನಾವು ಹೇಗೆ ನಮ್ಮ ಕೋಪನ ಎಕ್ಸ್ಪ್ರೆಸ್ ಮಾಡಬೇಕು? ಇನ್ನೊಂದು ಇಂಪಾರ್ಟೆಂಟ್, ನಮ್ಮ ಕೋಪನ ಹೇಗೆ ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು? ನಾವು ಹೇಗೆ ಅದನ್ನು ಕಂಟ್ರೋಲ್ ಮಾಡಬೇಕು? ಹೌ ಟು ಮ್ಯಾನೇಜ್ ಅವರ್ ಆ್ಯಂಗರ್ ಈಸ್ ದ ಟಾಪಿಕ್ ಆಫ್ ಡಿಸ್ಕಷನ್ ಇವತ್ತು. ನಾನು ಕೆಲವು ಪಾಯಿಂಟ್ಸ್ ಹೇಳ್ತೀನಿ. ಈ ಪಾಯಿಂಟ್ ವೈಸ್ ಯಾಕೆ ಹೇಳ್ತೀನಿ ಅಂದರೆ, ಯು ಕ್ಯಾನ್ ರಿಮೆಂಬರ್. ಈ ಪಾಯಿಂಟು ಹೆಡ್ಡಿಂಗ್ ಥರ ಈ ಪಾಯಿಂಟ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕಂಟ್ರೋಲ್ ಯುವರ್ ಆ್ಯಂಗರ್. ಆ್ಯಂಡ್ ಇದನ್ನು ಎಷ್ಟೇ ಯಾರೇ ಏನೇ ಬುದ್ಧಿವಾದ ಹೇಳಿದ್ರು ಇಟ್ ಈಸ್ ಇನ್ ಯುವರ್ ಹ್ಯಾಂಡ್. ನೀವು ಇದನ್ನು ಫಾಲೋ ಮಾಡಬೇಕು. ಆ್ಯಂಡ್ ಮೋರ್ ಓವರ್ ಫಸ್ಟ್ ನೀವು ಇದನ್ನು ನಂಬಬೇಕು. ಹೌದು, ನಾನು ಇದನ್ನು ಫಾಲೋ ಮಾಡಿದ್ರೆ ನನ್ನ ಆ್ಯಂಗರ್ ಕಂಟ್ರೋಲ್ ಆಗುತ್ತೆ ಅಂತ ನೀವು ಡಿಟರ್ಮೈಂಡಾಗಿ ಅಂದ್ಕೊಂಡ್ರೆ ಮಾತ್ರ ಯಾರು ಏನೇ ಹೇಳಿದ್ರೂ ಇದು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ. ಫಸ್ಟ್ ಪಾಯಿಂಟ್, ಮೊಮೆಂಟರಿ ಪಾಸ್. ನಿಮಗೆ ಯಾವುದೋ ಸಿಚುವೇಷನಲ್ಲಿ ಕೋಪ ಬಂತು ಅಂದರೆ ಪ್ಲೀಸ್ ಡಿಯರ್ ಫ್ರೆಂಡ್ಸ್ ಏನೂ ಮಾತಾಡಬೇಡಿ. ಸುಮ್ಮನೆ ಒಂದು ಪಾಸ್ ತೊಗೊಳ್ಳಿ. 1 ಸೆಕೆಂಡ್ 2 ಸೆಕೆಂಡ್ ಸೈಲೆಂಟ್ ಆಗಿಬಿಡಿ. ಏನೂ ಮಾತಾಡಬೇಡಿ, ಏನೂ ಆ್ಯಕ್ಷನ್ಸ್ ಮಾಡಬೇಡಿ. ಫಿಸಿಕಲಿ ಇರ್ಬೋದು, ಮೆಂಟಲಿ, ಓರಲಿ, ವರ್ಬಲಿ ಏನೂ ಮಾತಾಡೋಕ್ಕೆ ಹೋಗಬೇಡಿ. ಟೇಕ್ ಅ ಪಾಸ್, ಗೆಟ್ ಬ್ಯಾಕ್. ಲೋನ್ಲಿ ಇರೋಕ್ಕೆ ಟ್ರೈ ಮಾಡಿ. ಪೀಸ್ಫುಲ್ ಮೈಂಡ್ ತಂದ್ಕೊಳ್ಳಿ. ನೀವು ಆ ಕೋಪ ಅನ್ನೋದು ಏನು ಗೊತ್ತಾ, ಒಂದು ಮೊಮೆಂಟರಿ ಅಷ್ಟೇ. ಏನೋ ಒಂದು 10 ಮಿನಿಟ್ಸ್, ಜಾಸ್ತಿ ಕೋಪ ಅಂದರೆ 10 ಮಿನಿಟ್ಸ್ ಇರ್ಬೋದೇನಪ್ಪ. ಆಮೇಲೆ ಯಾವ ಕೋಪನಾದರೂ ತಣ್ಣಗಾಗಲೇಬೇಕು. ಸಿಚುವೇಶನ್ಸ್ ಕೂಡ ತಿಳಿ ಆಗೇ ಆಗುತ್ತೆ. ನೀವು ಇನ್ನೂ ಕೋಪ ಎಕ್ಸ್ಪ್ರೆಸ್ ಮಾಡಿದಷ್ಟು ಆ ಸಿಚುವೇಶನ್ ವರ್ಸ್ಟ್ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ. ಸೊ ಫಸ್ಟ್ ಪಾಯಿಂಟ್ನ ಏನು ಫಾಲೋ ಮಾಡಬೇಕು ನೀವು ಅಂದರೆ, ಮೊಮೆಂಟರಿ ಪಾಸ್. ಸೈಲೆಂಟಾಗಿ ಆ ಸಿಚುವೇಶನಿಂದ ದೂರ ಹೊರಟೋಗಿ. ಸೆಕೆಂಡ್, ಆದಷ್ಟು ಸ್ವಲ್ಪ ಸ್ಮೈಲ್ ಮಾಡೋಕ್ಕೆ ಟ್ರೈ ಮಾಡಿ. ನಾವು ನಮ್ಮ ಫಿಸಿಕಲ್ ಬಾಡಿ ಹೇಗೆ ಅಂದರೆ ಒಂಥರ ಪಪೆಟ್ ಇದ್ದಂಗೆ. ನಮ್ಮ ಬ್ರೈನ್ಗೆ ನಾವು ಏನು ಹೇಳಿದ್ರೆ ಅದು ಕೇಳಬೇಕು. ಆ ಬ್ರೈನ್ನ ಹೇಳ್ದಂಗೆ ನಾವು ಕೇಳೋದಲ್ಲ. ನಮ್ಮ ಬ್ರೈನ್ನ ನಾವು ಟ್ಯೂನ್ ಮಾಡ್ಕೋಬೇಕು. ಸ್ವಲ್ಪ ಸ್ಮೈಲ್ ಮಾಡಿ ನೋಡಿ. ಆ ಬ್ರೈನಕ್ಕೆ ಸ್ವಲ್ಪ ಚೇಂಜ್ ಆದಂಗಾಗಿ ಆ ಕಾಮ್ನೆಸ್ ಅನ್ನೋದು ನಿಮಗೆ ಸ್ಟಾರ್ಟ್ ಆಗುತ್ತೆ. ಆ್ಯಂಗ್ರಿನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ ನಮಗೆ. ಸೊ ಸೆಕೆಂಡ್ ಪಾಯಿಂಟ್ ಏನು ಮಾಡಬೇಕು ನೀವು, ಸ್ವಲ್ಪ ಸ್ಮೈಲ್ ಮಾಡಿ. ಥರ್ಡ್, ಏನು ಗೊತ್ತಾ, ಯಾವಾಗಲೂ ಕೋಪ ಅನ್ನೋದು ಸುಮಾರು ಸಿಚುವೇಶನ್ಸಲ್ಲಿ ಏನು ಬರುತ್ತೆ ಗೊತ್ತಾ, ಅದು ಕೋಪ ಆ ಸಿಚುವೇಶನ್ ಆಯಿತು, ಕೋಪ ಬಂತು, ಸರಿ. ಕೋಪ ಯಾವಾಗ ಜಾಸ್ತಿ ಆಗೋದು ಗೊತ್ತಾ, ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಗರಗಸ ಥರ ಕುಯ್ತಾ ಇದ್ದರೆ, ಪಿಟೀಲಿ ಕುಯ್ತಾ ಇದ್ದರೆ ಅದು ಕೋಪ ಜಾಸ್ತಿ ಆಗೇ ಆಗುತ್ತೆ. ಅಯ್ಯೋ ಅವ್ರು ಆ ಥರ ಅಂದ್ಬಿಟ್ರ, ಅಯ್ಯೋ ಅವ್ರು ಹೀಗೆ ಮಾಡಿಬಿಟ್ರ, ಈ ಥರ ಮೋಸ ಮಾಡಿಬಿಟ್ರ. ಸೊ ಥರ್ಡ್ ಪಾಯಿಂಟ್ ಏನು, ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಸರಿ ಆ ವ್ಯಕ್ತಿನ ನೀವು ಕ್ಷಮಿಸಿ ನೋಡಿ. ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಕ್ಷಮಿಸೋಕ್ಕೆ ಹೋಗಬೇಡಿ ಆಯಿತಾ. ಇಮ್ಯಾಜಿನ್ ಮಾಡ್ಕೊಂಡು ನೋಡಿ, ನಿಮಗೇ ಒಂದು ಇನ್ನರ್ ಪೀಸ್ ಗೊತ್ತಾಗುತ್ತೆ. ಅವ್ರಿಗೋಸ್ಕರ ಕ್ಷಮಿಸ್ಬೇಡಿ ನೀವು. ಫರ್ಗಿವ್ ಫಾರ್ ಯುವರ್ ಇನ್ನರ್ ಪೀಸ್. ನಿಮ್ಮ ಆತ್ಮಶಾಂತಿಗೋಸ್ಕರ, ನಿಮ್ಮ ಮನಃಶಾಂತಿಗೋಸ್ಕರ ನೀವು ಮಲ್ಕೊಂಡ್ರೆ ಒಂದು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಕಣ್ರಿ. ಅದು ಲೈಫು, ಅದು ನೆಮ್ಮದಿಯಾಗಿರೋ ಲೈಫು. ಯಾರ್ದೋ ಮೇಲೆ ದ್ವೇಷ ಇಟ್ಕೊಂಡು ಯಾರಿಗೋಸ್ಕರ? ಅವ್ರು ಹೆಂಗೋ ಎಲ್ಲೋ ಚೆನ್ನಾಗೇ ಇರ್ತಾರೆ. ನೀವು ದ್ವೇಷ ಸಾಧಿಸೋರು, ನಿಮ್ಮ ನೆಮ್ಮದಿ ಹಾಳಾಗುತ್ತೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಸರಿ ಅವ್ರನ್ನ ಕ್ಷಮಿಸಿರೋ ಹಾಗೆ. ಯು ಫೀಲ್ ದಟ್ ಇನ್ನರ್ ಪೀಸ್. ನಿಮ್ಗೊಂಥರ ಮನಃಶಾಂತಿ ಥರ ಸಿಗುತ್ತೆ. ಮನಃಶಾಂತಿ ಆದರೆ ಕೋಪ ಕಡಿಮೆ ಆಗೇ ಆಗುತ್ತಲ್ವಾ. ಥರ್ಡ್ ಪಾಯಿಂಟ್ ಇಸ್ ಇಮ್ಯಾಜಿನ್ ಫರ್ಗಿವಿಂಗ್ ದಟ್ ಪರ್ಸನ್. ಫೋರ್ತ್ ಪಾಯಿಂಟ್ ಏನು, ಪ್ರಾಕ್ಟೀಸ್ ಎಂಪತಿ. ಅಂದರೆ ಏನು, ಅವ್ರ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾವಾಗಲೂ ಏನು, ನಾವೇ ಕರೆಕ್ಟ್ ಇರಲ್ಲ, ನಾವು ತಪ್ಪು ಮಾಡ್ತೀವಿ, ನಮ್ಮ ಸೈಡಿಂದನೂ ಮಿಸ್ಟೇಕ್ಸ್ ಆಗಿರುತ್ತೆ.
ಸೊ ಆ ಟೈಮಲ್ಲಿ ಆ ಕೋಪದ ಸಿಚುವೇಷನಲ್ಲಿ ನಮಗೇನು ಅನಿಸುತ್ತೆ, ನಾವೇ ಕರೆಕ್ಟು, ಅವ್ರು ಮಾಡಿರೋದು ತಪ್ಪು ಅಂತ. ಬಟ್ ಒನ್ ಮೂಮೆಂಟಲ್ಲಿ ನಿಮ್ಮನ್ನು ನೀವು ಕಾಮ್ ಮಾಡ್ಕೊಳ್ಳಿ, ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅವ್ರ ಸಿಚುವೇಶನ್ನ ಅರ್ಥ ಮಾಡಿಕೊಂಡಾಗ, ನಿಮಗೆ ಅವ್ರ ಸಿಚುವೇಶನ್ ಅರ್ಥ ಆದಾಗ ನಿಮ್ಮ ಕೋಪ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಓಕೆ, ಅವ್ರ ಸಿಚುವೇಶನ್ ಹೀಗಿತ್ತು, ಸೊ ದೇ ರಿಯಾಕ್ಟೆಡ್, ಈ ರೀತಿ ಅವ್ರು ರಿಯಾಕ್ಟ್ ಮಾಡಿದರು ಅಂತ, ಈ ರೀತಿ ಅವ್ರು ಮಾಡಿದ್ರು ಅಂತ. ಆಗ ನಿಮ್ಮ ಕೋಪ ಕಡಿಮೆ ಆಗುತ್ತೆ ಅಲ್ವಾ. 5th ಪಾಯಿಂಟ್, ಇದು ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ, ಮೆಡಿಟೇಷನ್ ಅಥವಾ ಬ್ರೀತಿಂಗ್ ಮೂಲಕ ಇಟ್ ವಿಲ್ ವರ್ಕ್. ಸುಮ್ಮನೆ ಎಲ್ಲರೂ ಅಷ್ಟು ಹಿಂದಿನ ಕಾಲದಿಂದನೂ ಯೋಗ ಬಗ್ಗೆ ಸುಮ್ಮನೆ ಹೇಳಿಲ್ಲ. ನಿಮಗೆ ಕೋಪ ಬಂದಿದ ತಕ್ಷಣ ನಾನು ಸ್ಟಾರ್ಟಿಂಗ್ ಹೇಳಿದೆ ಅಲ್ವಾ, ಮೊಮೆಂಟರಿ ಪಾಸ್ ಅಂತ ಸಪ್ರೇಟಾಗಿ, ಲೋನ್ಲಿನೆಸ್ ಆದಷ್ಟು ಸಪ್ರೇಟಾಗಿ ಹೋಗೋಕ್ಕೆ ಟ್ರೈ ಮಾಡಿ. 1 or 2 minutes ಅಷ್ಟೇ ಆದ್ರೂ ವಾಕ್ ಅವೇ, ಆ ಸಿಚುವೇಷನಿಂದ ಹೊರಟೋಗಿ ಹೇಳ್ತೀನಿ ನಾನು. ಕಾನ್ಸಂಟ್ರೇಟ್, ಒಬ್ಬರೇ ಇದ್ದು ಕಾನ್ಸಂಟ್ರೇಟ್ ಆನ್ ಯೋರ್ ಬ್ರೀತಿಂಗ್. ನಿಧಾನಕ್ಕೆ ಒಂದು 10 ಸೆಕೆಂಡ್ ಆಗಲಿ ಫ್ರೆಂಡ್ಸ್, 10 ಸೆಕೆಂಡ್ಸ್ ಆದ್ರೂ ನಿಮ್ಮ ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅದು ಬ್ರೈನ್ ಒಂಚೂರು ಡೈವರ್ಟ್ ಆದಂಗೆ ಆಗುತ್ತೆ, ನಿಮಗೆ ಕೋಪನೂ ಆಬ್ವಿಯಸ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇಸ್ ಮ್ಯೂಸಿಕ್. ಮ್ಯೂಸಿಕ್ಕಿಗೆ ತುಂಬ ಅಂಥ ಒಳ್ಳೆ ಶಕ್ತಿ ಇದೆ. ನಿಮಗೆ ಪ್ಲೆಸೆಂಟಾಗಿ ಅನಿಸೋ, ನಿಮಗೆ ಎಲ್ಲರಿಗೂ ಅವ್ರವ್ರ ಫೇವ್ರೆಟ್ ಸಾಂಗ್ ಇರುತ್ತೆ, ಅವ್ರವ್ರ ಫೇವ್ರೆಟ್ ಸಿಂಗರ್ಸ್ ಇರ್ತಾರೆ. ಆ ಟೈಮಲ್ಲಿ ಮೇ ಬಿ 2 or 3 minutes ನಿಮಗೆ ಆದರೆ ಆ ಸಾಂಗ್ನ ಕೇಳಿ, ಆ ಮ್ಯೂಸಿಕ್ನ ಕೇಳಿ ನಿಮ್ಮನ್ನು ನೀವು ಕಾಮ್ಗೊಳಿಸ್ಕೊಳ್ಳಿ. ಸೊ ದೀಸ್ ಆರ್ ಓನ್ಲಿ ಫ್ಯೂ ಟಿಪ್ಸ್. ನಾನು ಇನ್ನೊಂದು ವಿಡಿಯೋ ಮಾಡಿದಾಗ ಇನ್ನೂ ಎಷ್ಟೊಂದು ಟಿಪ್ಸ್ ಇದೆ. ನಿಮಗೆ ಆ ಟಿಪ್ಸ್ ಗೊತ್ತಾಗುತ್ತೆ. ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಿಂದ ನಿಮ್ಮ ಆ್ಯಂಗರ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗ್ತಿರತ್ತೆ. ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ನಿಮ್ಮ ಆ್ಯಂಗರ್ನ ಕಂಟ್ರೋಲ್ ಮಾಡ್ಬೋದು. ಡೆಫಿನೆಟ್, ಬಟ್ ನೀವು ಡಿಟರ್ಮೈಂಡ್ ಆಗಿರಬೇಕು. ಬ್ರೀತಿಂಗ್ ಮಾಡಿಬಿಟ್ರೆ ಏನು ಆ್ಯಂಗರ್ ಕಂಟ್ರೋಲ್, ಆ ಥರ ಎಲ್ಲ ಥಿಂಕ್ ಮಾಡಿದ್ರೆ ನಿಜವಾಗ್ಲೂ ಅದು ವರ್ಕ್ ಆಗೋಲ್ಲ. ಯು ಹ್ಯಾವ್ ಟು ಬಿ ಡಿಟರ್ಮೈಂಡ್. ಕರೆಕ್ಟಾಗಿ ನನಗೆ ಆಗುತ್ತೆ ಅಂತ ಯು ಹ್ಯಾವ್ ಟು ಟ್ರೈನ್ ಯುವರ್ ಬ್ರೈನ್. ನಿಮ್ಮ ಬ್ರೈನ್ಗೆ ನೀವು ಹೇಳಿದ್ರೆ ಅದು ಕೇಳುತ್ತೆ. ನನ್ನ ಕೋಪ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡು ಕಾಮಾಗಿ ಯೋಚನೆ ಮಾಡಿ. ಕೋಪ ಎಕ್ಸ್ಪ್ರೆಸ್ ಮಾಡೋ ಯಾವ ನೆಸೆಸಿಟಿನೂ ಇರಲ್ಲ. ಯು ಆರ್ ದ ವಿಕ್ಟಿಮ್ ಫಾರ್ ಯುವರ್ ಆ್ಯಂಗರ್. ಫಸ್ಟ್ ಸಫರ್ ಆಗೋದು ಯಾರು ಕೋಪದಿಂದ ಅಂದರೆ ನೀವು. ನೆಕ್ಸ್ಟು ಆ ಸಿಚುವೇಷನಲ್ಲಿರೋರು ಯಾರಿರ್ತಾರೆ ಅವರು. ಸೊ ಇವೆಲ್ಲ ಬೇಕಾ? ಆ ಮೂಮೆಂಟ್ ಸಿಚುವೇಶನ್ ಪಾಸ್ ಆಗಿದ ತಕ್ಷಣ ಎಲ್ಲ ಆ ಸಿಚುವೇಶನ್ನು ತಿಳಿಯಾಗುತ್ತೆ. ಸೊ ಆ ಟೈಮ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಆ ಸಿಚುವೇಷನಲ್ಲಿ ನಮ್ಮ ಕೋಪನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗಿದ ತಕ್ಷಣ ಯು ವಿಲ್ ಬಿ ಕಂಟ್ರೋಲ್ ಓವರ್ ಯುವರ್ ಆ್ಯಂಗರ್. ಸೊ ಆದಷ್ಟು ಕಾಮಾಗಿರಿ, ಪೀಸ್ಫುಲ್ ಆಗಿರಿ. ಕೋಪನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಸಿಚುವೇಶನ್ ತಿಳಿ ಆದಮೇಲೆ ನಿಮಗೆ ಆ ಟೈಮಲ್ಲೇ ನೀವು ಸಪ್ರೇಟಾಗಿ ಕೋಪ ಬಂದಿದ ತಕ್ಷಣ ನೀವು ಬೇರೆ ಹೋಗಬೇಕು ಅಂತ ಟೈಮಲ್ಲಿ ಯಾರಾದರೂ ಇನ್ನೂ ಮಾತಾಡಬೇಕು ಅಂತ ಬಂದರೆ ಹೇಳಿ ಅವ್ರಿಗೆ, ಒಂದು 5 minutes ನಾನು ಬರ್ತೀನಿ, ಮಾತಾಡ್ತೀನಿ, 5 minutes ನನಗೆ ನನ್ನ ಪಾಡಿಗೆ ನಾನು ಬಿಟ್ಬಿಡು ಅಂತ ಹೇಳಿ. ಆ ಸಿಚುವೇಶನ್ನು ತುಂಬಾ ಈಸಿಯಾಗಿ ಹ್ಯಾಂಡ್ಲ್ ಮಾಡೋ ಕೆಪಾಸಿಟಿ ನಿಮ್ಮ ಕೈಯಲ್ಲೇ ಇರುತ್ತೆ. ಸೊ ಪ್ಲೀಸ್ ಸ್ಟೇ ಕಾಮ್, ಪೀಸ್ಫುಲ್ ಆಗಿರಿ, ಲೈಫ್ನ ಹ್ಯಾಪಿಯಾಗಿ ಲೀಡ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.